ನೋಡಿದ್ಯಾ? ಕಾಡ ಕಪಿ ಈತನಲ್ಲ. ಅಲ್ವೇ ಅಲ್ಲ. ಯಾರು ಗೊತ್ತಾಯ್ತಾ? ನೋಡುವಾಗ ಸ್ವಲ್ಪ ವ್ಯತ್ಯಾಸ ಉಂಟು. ರಾಮನ ಬಂಟ ಹನುಮಂತನೀತ. ಈತ ಮಾಡಿದ ಕಾರ್ಯವನ್ನ ಕೇಳಿದರೆ ಎಂತವರಾದರೂ ಬೆರಗಾಗಲೇಬೇಕು. ಈ ಹಿಂದೆ ಸೇತುವೆಯನ್ನ ಲಂಘಿಸಿ ಸೀತೆಯನ್ನು ಕಂಡು ಶ್ರೀರಾಮನ ಮುದ್ರೆ ಉಂಗುರವನ್ನು ನೀಡಿದವನು ಈತನೇ ಇದ್ದಾನೆ. ಅಷ್ಟೇ ಅಲ್ಲ, ಈತ ಮಾಡಿದ ಒಂದೊಂದು ಕೆಲಸವನ್ನ ಕೇಳುವಾಗ ಮನಸ್ಸೆಂಬುದು ರೋಮಾಂಚನವಾಗುತ್ತದೆ. ಖಂಡಿತವಾಗ್ಲು ಇವನ ಕಾರ್ಯ ಕೇಳ್ತಾ ಹೋದ್ರೆ ಬೆಳಗಾಗುತ್ತದೆ. ಹೌದು. ಇವನ ಕೆಲಸ ಏನು ಮಾಡಿದ ಗೊತ್ತುಂಟ? ಲಂಕಾಪಟ್ಟಣವನ್ನು ಸೇರಿದ ಲಂಕಿಣಿಯನ್ನು ಕೊಂದು ಲಂಕೆಯನ್ನು ಸುಟ್ಟ. ಹೌದು. ಅಷ್ಟು ಮಾತ್ರವೇ, ರಾವಣನ ಮೀಸೆಗೂ ಬೆಂಕಿಯನ್ನು ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಸೂರ್ಯನನ್ನು ಹಣ್ಣೆಂದು ಭಾವಿಸಿ ತಿಂದಂತಹ ಧೈರ್ಯವಂತ ಈತ. ಈತನ ಬಗ್ಗೆ ಈತನಲ್ಲಿ ದುರ ಕೊಡುವ ಮೊದಲು ಅದಕ್ಕೆ ಬಾಯಿ ಕೆಂಪಾದದ್ದು. ಹೌದು, ಸ್ವಲ್ಪ ಆಲೋಚನೆ ಮಾಡಬೇಕು. ತುದಿಮೊಲೆಯಿಂದ ಇರಿದು ಸದೆಯದಿದ್ದರೆ ಯೋಜನೆ ಆಳ್ತನವೇ ಪೆಸರೌದಿ. ನಿನ್ನ ಕಥೆ ಎಲ್ಲ ಕೇಳಿದ್ದೇವೆ, ನಿನ್ನ ಆಟ ನಮ್ಮ ಎದುರು ನಡಿಲಿಕ್ಕಿಲ್ಲ. ಸಾಹಸ ಎಷ್ಟೇ ಆಗಿರಬಹುದು, ಎಷ್ಟೇ ಸಾಹಸ ಮಾಡಿದರೂ ಈತ ನಮ್ಮ ಮಂಗನೆಂಬುದು ಸತ್ಯದಾನೆ. ಒಂದು ತಾಗದೆ ಮಂಗು ಮರ್ಕಟನೆ ಒಂದು ತುತ್ತಾಗದೆ ತಿಂದರೆ ಹಲ ಮಾತ್ರ ಪಯು ಮಾಡದೆಂಬುದರಿಂದ ಬಿಟ್ಟೆವು ಕಡಗಿ. ಕಪಿಚೇಷ್ಟೆಯನ್ನು ಮಾಡ್ತಾ ಇದ್ದಾನೆ, ನಮಗೆ ಅಡ್ಡವಾಗಿದ್ದಾನೆ. ಪಿಶಾಚಿಗಳಿರ ಪಿಶಾಚಿಗಳಿರ ಶಾಕಿನಿದಾಕಿನಿಯರ ಬಳಗಕ್ಕೆ ಉಣಿಸುವೆನು. ಪಿಶಾಚಿಗಳಿರ ಹೆಣ್ಣು ಜಾತಿ ಎನ್ನುವಂತಹ ನೆನಪಾದರೂ ನಿಮಗಿದೆಯೋ? ಬಂದದ್ದು ಮನೆಯಲ್ಲಿದ್ದುಕೊಂಡು ಗಂಡಸರಿಗೆ ಪ್ರಿಯವಾಗುವ ಹಾಗೆ ನಡೆದುಕೊಳ್ಬೇಕಿತ್ತು. ಅದು ಬಿಟ್ಟು ಮನ ಬಂದಂತೆ ತಿರುಗಾಡ್ತಾ ಇದ್ದೀರಿ. ಹೌದು, ಮನ ಬಂದ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ನಮ್ಮ ಧೈರ್ಯ ಅದು. ಹುಚ್ಚು ಮೂಲಿಗಳು ನೀವು. ಬದುಕಿ ಉಳಿಯಲೇಬಾರದು. ನಿಮ್ಮನ್ನು ಕೊಂದು ಶಾಕಿನಿಯೇ ಬದಲಾದಂತಹ ದುಷ್ಟ ದೇವತೆಗಳಿಗೆ ಬಲಿ ಕೊಡ್ತೇನೆ.
ಅವರನ್ನು ಕೆಣಕಿ ವಾನರ ಜೀವಿಸು ನಿನ್ನಯ ತಲೆಯ ಸುಮಾನದಿ ತಿಂದಬೆವು. ಏನು ಕಿಟ್ಟಿರಿಗುಟ್ಟುವುದು? ನೋಡುತ್ತಿದ್ದಂತೆ ಕುಂಬೋದರಿ ಲಂಬೋದರಿಯನ್ನು ಕ್ಷಣ ಮಾತ್ರದಲ್ಲಿ ಕೊಂದು ಮುಗಿಸಿದ್ಯಲ್ಲ. ಅವರಿಗೂ ನಿನಗೆ ಏನು ಸಂಬಂಧ? ನನ್ನ ತಂಗಿಯಂದಿರು ಕಾಣುವುದಕ್ಕೆ ನಿನ್ನ ಹಾಗೆ ಇರಲಿಲ್ಲ. ಇಲ್ಲ, ಅವರು ಸ್ವಲ್ಪ ಬೇರೆ, ನಾನು ಬೇರೆಯೇ. ಏ ಕಪಿಯೇ, ಮಾನವರ ಸಹಾಯಕ್ಕಾಗಿ ಬಂದು ದಾನವರಲ್ಲಿ ಕಾಳಗವನ್ನು ಮಾಡುವುದಕ್ಕಾಗಿ ಬಂದೆಯ? ಏ ವಾನರನೇ, ನಮ್ಮಿಂದ ಜೀವಿಸುವುದಕ್ಕೆ ಆಗಲಿಕ್ಕಿಲ್ಲ ನಿನಗೆ. ನಿಮ್ಮ ರಟ್ಟೆಯನ್ನು ಮುರಿದು ಮುರಿದು ರಟ್ಟೆ ಮುರಿದು ರಟ್ಟೆ ಮುರಿದು 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 ಯಮನ ಪಟ್ಟಣಕ್ಕೆ ಪೋಪೆ ಬತ್ತಿಟ್ಟ ತೀರ್ಪೇನು. ಯಮನ ಪಟ್ಟಣಕ್ಕೆ ಪೋಪೆ ಬಗೆಗೆ ಬೆಟ್ಟ ತೀರ್ಪೇನು. ಏನು ಹೆಣ್ಣು ನೀನು? ಹೌದು. ಅಲ್ಲ, ಯಾರಿಗೋ ಧೈರ್ಯ ಹೇಳಿ ಬಂದದ್ದ? ಅಲ್ಲ, ನೀನಾಗಿ ಎದ್ದು ಬಂದದ್ದ? ಗಂಡಸರ ಜೊತೆಯಲ್ಲಿ ಇಲ್ಲ, ಇಲ್ಲ, ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದಿ, ನನ್ನನ್ನು ಕಂಡು ಚೇಷ್ಟೆ ಮಾಡ್ತಾ ಇದ್ದಿ. ಏನೇ ಮನುಷ್ಯರನ್ನು ಹಿಡಿದು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದೆ. ಹಾಗೆ ಮಂಗನೊಬ್ಬ ಕೈಗೆ ಸಿಕ್ಕಿದ ಅಂತ ತಿಳ್ಕೊಂಡ್ಯಾ? ನಿನ್ನ ಮುಷ್ಟಿಯ ಒಳಗೆ ಬೀಳುವ ಕಪಿ ನಾನಲ್ಲ. ನಿನ್ನ ತಂಗಿಯಂದಿರಿಗೆ ನನ್ನ ಕಥೆ ಚೆನ್ನಾಗಿ ಮನವರಿಕೆಯಾಗಿ ಹೋಗಿದೆ. ನೀನು ತಿಳಿದಿಲ್ಲ ಅಂತ ಕಾಣ್ತದೆ. ನಿನ್ನಂತವರನ್ನು ಈ ಯುಗದಲ್ಲ, ಹಿಂದಿನ ಯುಗದಲ್ಲೇ ಕಂಡಿದ್ದೆ. ನನ್ನನ್ನು ಕೊಲ್ಲುವುದಕ್ಕೆ ಮನ ಮಾಡಿದವರನ್ನು ಮಣ್ಣುಗೂಡಿಸಿದ್ದೆ. ಇಂದು ನೀವು ಬಂದಿರಿ, ಬಿಡಲಾರೆ. ನಿನ್ನ ರಟ್ಟೆಯನ್ನು ಮುರಿದು, ನಿನ್ನ ಗೋಣನ್ನು ಮುರಿದು, ನಿನ್ನನ್ನು ಯಮನ ಮನೆಗೆ ಕಳಿಸುವಾಗ ನಿನಗೆ ಸಹಾಯ ಮಾಡುವುದಕ್ಕೆ ಯಾರು? ಮಂಗನಿಗೆ ಮೋರೆಯಲ್ಲಿ ಕಂಗಳಿಲ್ಲ, ಕಪಿ ಮಂಗ. ಮೋರೆಯಲ್ಲಿ ಕಂಗಳಿಲ್ಲ, ನಮ್ಮ ದೇಹದಂಗದನ್ನು ನೋಡಿ ಬೈದೆ ಪೆಂಗನಾದಿಲ್ಲ. ಎಲ್ಲ ಮಂಗ, ಬಹಳಷ್ಟು ಮಾತಾಡ್ತೀನಿ ನೀನು. ಅಲ್ಲ, ನಿನ್ನ ಹೆಸರೇನೆಂದು? ಹಿಂದಿನ ಯುಗದವನ ನೀನು. ಹಿಂದಿನ ಯುಗದಲ್ಲಿ ರಾಕ್ಷಸಿಯರನ್ನು ಕೊಂದ ಹಾಗೆ ಅಂತ ಭಾವಿಸಿಕೊಳ್ಳಬೇಡ. ಅವರ ಹಾಗೆಲ್ಲ ನನಗೆ ಬಲು ಸಾಮರ್ಥ್ಯ ಇದೆ. ನಾನು ಯೋಜನಸ್ಥನೇ. ಆದ್ದರಿಂದ ನಿನ್ನ ದೇಹದ ಒಂದೊಂದೇ ಅಂಗವನ್ನು ಮುರಿದು ಯೋಜನ ದೂರ ಎಸೆಯುತ್ತೇನೆ. ನೀನು ಮಂಗ ಆಗಬೇಡ, ಮಂಗ ಆಗಬೇಡ. ಸುಮ್ಮನೆ ಪೆಟ್ಟು ತಿಂದು ಸಾಯಬೇಡ. ನಡಿಯಲ್ಲಿ ನಿನಗೆ ಮಾರಿ ನಿನ್ನನ್ನು ಹೊಡೆದು ಬಡಿದು ಮಣ್ಣುಗೂಡಿಸುವಾಗ ನಿನ್ನ ನರವಿಗೆ ಜಾರು ಬರ್ತಾನೆ.
ಬರುವ ಹಾಗಿಲ್ಲ. ಗಂಡಸರ ಧೈರ್ಯದಿಂದಲೇ ಇವರು ಮುಂದೆ ಬಂದದ್ದು ಇರಬೇಕು. ಗಂಡಸರನ್ನಂತೂ ನಮ್ಮ ಪಾರ್ಥ ಮಹಾಶಯ ಕೊಂದಿದ್ದಾನೆ. ಸರಿ. ಅರ್ಜುನನನ್ನು ಅವನಿಗೆ ಸರಿಮಿಗಿಲಾದವರು ಯಾರಿದ್ದಾರೆ? ಎಲ್ಲಿ ನರನೋ ಅಲ್ಲಿ ನಾರಾಯಣ. ನರನಾರಾಯಣರು ಈ ಲೋಕಕ್ಷೇಮದ ಬಗ್ಗೆ ಸದಾ ಸತ್ಕರ್ಮವನ್ನು ಮಾಡ್ತಾ ಇದ್ದಾರೆ ಎನ್ನುವಂತಹ ಸತ್ಯ ಲೋಕದ ಜ್ಞಾನಿಗಳಿಗೆಲ್ಲ ವೇದ್ಯ. ಆದ ಕಾರಣ ಅರ್ಜುನ 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 ಎನ್ನುವಂತಹ ಈ ಪುಣ್ಯ ಕಥೆಯನ್ನು ಯಾರು ಕೇಳಿಸ್ತಾರೋ ನೋಡಿಸ್ತಾರೋ ಆಡಿಸ್ತಾರೋ ಅಂಥವರಿಗೆ ಶ್ರೀ ನಂದನೇಶ್ವರ ಸ್ವಾಮಿ ಹಾಗೆಯೇ ಶ್ರೀರಾಮ ಕೋದಂಡ ರಾಮ ಹನುಮ ಸದಾ ಸರ್ವದಾ ಸನ್ಮಂಗಲವನ್ನುಂಟು ಮಾಡಲಿ ಅಂತ ಹೇಳುತ್ತಾ ಕಥೆಗೆ ಮಂಗಲ ಜಯ ಜಯ ರಾಮಚಂದ್ರನಿಗೆ ಮಂಗಲ ದಶರಥ ನಂದನಗಿ ಮಂಗಳ ತ್ರಿಗುಣಾತ್ಮಕ ಶ್ರೀದೇವಿಗೆ ಮಂಗಲ ನಂದನ ಈಶ್ವರಗಿ ಮಂಗಲಂ ಜಯ ಮಂಗಲಂ ನಂದನೀಶ್ವರಗಿ ಆಂಜನೇಯಗಿ ಮಹಾಗಣಪತಿಗೆ ಮಂಗಲೋ ಓ